ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆಯಲ್ಲಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸಮೂಹ ಸಂಪನ್ಮೂಲ ಕೇಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಪನ್ಮೂಲ ಅಧಿಕಾರಿ ವಾಗೀಶ್ ಮಾತನಾಡಿ, ಈ ದಿನ ಅರಸೀಕೆರೆ ಕ್ಲಸ್ಟರ್ ವತಿಯಿಂದ ದಾಖಲಾತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಿ ಶಾಲೆಗಳು ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ನಮ್ಮ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ನಮ್ಮ ಎಲ್ಲ ಮಕ್ಕಳನ್ನು ದಾಖಲಾತಿ ಮಾಡಿದರೆ ಮಾತ್ರ ಸಾಧ್ಯ. ಹಾಗೂ ಶಿಕ್ಷಕರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ನಮ್ಮ ಪೋಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಮನದಟ್ಟು ಮಾಡಿಕೊಡಬೇಕಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮಗಳಾದ LKG, UKG, 1ನೇ ತರಗತಿ ಹಾಗೂ 2ನೇ ತರಗತಿಗಳು ಪ್ರಾರಂಭವಾಗಿವೆ. ಆದ್ದರಿಂದ ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಿರಿ. ಇಲ್ಲಿ ಶಿಕ್ಷಣದ ಜೊತೆಗೆ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗುತ್ತವೆ ಎಂದು ಹೇಳಿದರು. ಗ್ರಾಮದ ಮುಖಂಡರಾದ ಸಲಾಂ ಸಾಹೇಬ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಸುಸಜ್ಜಿತ ಕಟ್ಟಡಗಳಿವೆ, ಗುಣಮಟ್ಟದ ಶಿಕ್ಷಣವಿದೆ. ಹಾಲು, ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು, ಚಕ್ಕೆ, ಸಮವಸ್ತ್ರ, ಪುಸ್ತಕ, ಶಾಲಾ ಬ್ಯಾಗ್, ಶೂಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಶಿಕ್ಷಕರ ಪಾತ್ರ ಬಹು ಮುಖ್ಯವಾದದ್ದು. ಸರ್ಕಾರಿ ಶಾಲೆ ಉಳಿಸಿ ಹೆಚ್ಚು ದಾಖಲಾತಿ ಮಾಡೋಣ ಎಂದು ಹೇಳಿದರು. PDO ಅಂಜಿನಪ್ಪ ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ, ಶೌಚಾಲಯ, ಅಡುಗೆ ಕೋಣೆ, ಶಾಲಾ ಕಾಂಪೌಂಡ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅರಸೀಕೆರೆಯ ಪ್ರಮುಖ ಬೀದಿಗಳಲ್ಲಿ ಹಾಗೂ ಯರಬಳ್ಳಿ, ತಾಂಡಾಗಳು, ತೌಡೂರು, ನೆಲಗೊಂಡನಹಳ್ಳಿ, ಕೋಣಕಟ್ಟೆ, ಕೆರೆಗುಡಿಹಳ್ಳಿಯಲ್ಲಿ ದಾಖಲಾತಿ ಆಂದೋಲನ ಪ್ರಚಾರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ CRP ಸಿದ್ದೇಶ್ವರ್, ಪ್ರಭಾರಿ ಮುಖ್ಯ ಗುರುಗಳಾದ ಮಾಲ್ತೇಶ್ ಪಾಟೀಲ್, SDMC ಅಧ್ಯಕ್ಷ K ರಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ K ಹಾಲಮ್ಮ, ನಾಗರಾಜ್, SDMC ಅಧ್ಯಕ್ಷ K ರಂಗಪ್ಪ, ಮುಖಂಡ ಸಲಾಂ ಸಾಹೇಬ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅದಾಮ್ ಸಾಹೇಬ್, M ಚಂದ್ರಪ್ಪ, SDMC ಸದಸ್ಯರಾದ H ನಿಂಗಪ್ಪ, M ಹಸನ್ ಸಾಹೇಬ್, CRP ಸಿದ್ದೇಶ್, ಮುಖ್ಯ ಗುರುಗಳಾದ M ಮಾಲ್ತೇಶ್ ಪಾಟೀಲ್, ಶಿವಮೂರ್ತಿ, ಕ್ಯೂಬೆ ನಾಯ್ಕ್, ಪಂಡಿತಾರಾಧ್ಯ, ಸುಜಾತ, ಅರಸೀಕೆರೆ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ GB ಹಾವೇರಿ. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಮಾಡಿ ಮಗುವಿನ ಸರ್ವಾಂಗೀಣ ಭವಿಷ್ಯಕ್ಕೆ ಎಲ್ಲ ಶಿಕ್ಷಕರು ನಾವು ನಿಂತಿದ್ದೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾವು ಸದಾ ಸಿದ್ಧರು ಎಂದು ಕೇಳುತ್ತಾ, ಹಿಂದೆ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ, ಎಲ್ಲ ಸೌಲಭ್ಯಗಳಿವೆ, ಎಲ್ಲ ನುರಿತ ಶಿಕ್ಷಕರು ಇದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ಶಾಲೆ ಉಳಿಬೇಕಾದ್ರೆ ನಾವು ಎಲ್ಲಾ ಮಕ್ಕಳನ್ನ ದಾಖಲಾತಿ ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಈ ದಿನ ನಾವು ದಾಖಲಾತಿ ಆಂದೋಲನ ಕೈಗೊಂಡಾಗ ನಾವೆಲ್ಲ ಈ ಒಂದು ಹೆಚ್ಚುವರಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮ್ಮ ಶಿಕ್ಷಕರ ಅಳಿವಳಿನ ಪ್ರಶ್ನೆ ಇದರಲ್ಲಿದೆ, ಶಾಲೆಗಳ ಅಳಿವಳಿನ ಪ್ರಶ್ನೆ ಇದರಲ್ಲಿದೆ. ಹಾಗಾಗಿ ನಮಗೆ ಇರ್ತಕ್ಕಂಥ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳನ್ನ ಈ ಪೋಷಕರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ನಮ್ಮಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪೋಷಕರಿಗೆ ಮಂದಟ್ಟು ಮಾಡಿದಾಗ ಎಲ್ಲ ಮಕ್ಕಳನ್ನ ಶಾಲೆಗೆ ದಾಖಲಾತಿ ಮಾಡ್ತಾರೆ. ಹಾಗೇನೆ ಈಗ LKG, UKG ಕೂಡ ನಾವು ಇಂಗ್ಲಿಷ್ ಮೀಡಿಯಂ ಜಾರಿಗೆ ಆಗಿದೆ ನಮ್ಮ ಇಲಾಖೆಯಲ್ಲಿ. ಸೊ ಹಾಗಾಗಿ ಪ್ರೈವೇಟ್ ಶಾಲೆಗಳಿಗೆ ಹೆಚ್ಚು ಕಮ್ಮಿ ಏನಲ್ಲ, ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಇಂಗ್ಲಿಷ್ LKG, UKG ವಿದ್ಯಾರ್ಥಿಗಳು ಕೂಡ ನಾವು ದಾಖಲಾತಿ ಆಂದೋಲನ ಸೇರಿಸಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಕೈಗೂಡಿಸಿ
ಯಶಸ್ವಿಗೊಳಿಸ್ತೀರ ಅಂತ ಗಮನಿಸಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಮಾಡ್ತೀರಂತ ಕೇಳ್ಕೊಳ್ತಾರೆ. ಕಾರ್ಯಕ್ರಮ ಇದನ್ನ ಯಶಸ್ವಿಯಾಗಿ ನಾವು ನೀವು ಎಲ್ಲರೂ ಸೇರಿ ಪಾಲ್ಗೊಂಡು ಇದನ್ನ ಯಶಸ್ವಿಗೊಳಿಸೋಣ, ದಾಖಲಾತಿ ಆಂದೋಲನ ಯಶಸ್ವಿಗೊಳಿಸೋಣ ಅಂತ ಹೇಳಿ ಇವತ್ತು ಅರಸೀಕೆರೆ ಗ್ರಾಮದಲ್ಲಿ ನೀವೆಲ್ಲ ಹಮ್ಮಿಕೊಂಡಿರೋದು ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಇವತ್ತು ಎಲ್ಲ ಈ ಶಿಕ್ಷಕರು ಬಂದಿರೋದು ನೋಡಿದ್ರೆ ನನಗೆ ತುಂಬಾ ಖುಷಿಯಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿ. ಆದ್ರೆ ನಾವು ನೀವು ಎಲ್ಲರೂ ಸೇರಿ ಉಳಿಸೋಣ, ಸರ್ಕಾರಿ ಶಾಲೆಗೆ ದಾಖಲಾತಿಗಳು ಹೆಚ್ಚು ಮಾಡೋಣ. ಮಾತಾಡಿಗಳ ಸಹಭಾಗಿತ್ವ ಮತ್ತು ಶಾಲಾ ಸುಧಾರಣಾ ಸಮಿತಿಯ ಸಹಭಾಗಿತ್ವ, ನಮ್ಮ ಗುರುಗಳ ಸಹಭಾಗಿತ್ವದಲ್ಲಿ ಗುರುಗಳಿಗೆ ಎಲ್ಲರೂ ನಾವು ಒಗ್ಗಟ್ಟಿನಿಂದ ಮಕ್ಕಳಿಗೆ ಓದಿಸ್ಲಿಕ್ಕೆ, ನಮ್ಮ ಮಕ್ಕಳನ್ನ ತಯಾರು ಮಾಡ್ಲಿಕ್ಕೆ ಅವರಿಗೆ ಒಂದು ಬಲ ತುಂಬಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳಿ